ಮಹಾಮಾರಿ ಮಾರಣಾಂತಿಕ ಕ್ಯಾನ್ಸರ್ ಕಾಯಿಲೆ ತರುವ ಅಪಾಯಕಾರಿ 5 ಬಗೆಯ ಆಹಾರ ಪದಾರ್ಥಗಳಿಂದ ದೂರವಿರಿ, ಕ್ಯಾನ್ಸರ್ನಿಂದ ಪಾರಾಗಿ. ಕ್ಯಾನ್ಸರ್ ಅನ್ನೋದು ವಿಶ್ವಕ್ಕೆ ಮಹಾಮಾರಿಯಾಗಿ ಮಾರಣಾಂತಿಕ ಕಾಯಿಲೆಯಾಗಿ ಕಾಡುತ್ತಿದೆ. 2022ರ ವರದಿ ಪ್ರಕಾರ ಪ್ರತಿ 9 ಜನ ಪುರುಷರಲ್ಲಿ ಒಬ್ಬರಿಗೆ ಹಾಗೂ ಪ್ರತಿ 12 ಜನ ಮಹಿಳೆಯರಲ್ಲಿ ಒಬ್ಬರಿಗೆ ಈ ಮಹಾಮಾರಿ ಅಂಟಿಕೊಂಡು ಪ್ರಾಣ ತೆಗೆಯುತ್ತಿದೆ ಅಂತ ಹೇಳಲಾಗಿದೆ. ಕ್ಯಾನ್ಸರ್ನಿಂದ ದೂರ ಉಳಿಯಲು ನಮ್ಮ ಆಹಾರ ಕ್ರಮ ನಿಜಕ್ಕೂ ಪ್ರಮುಖ ಪಾತ್ರ ವಹಿಸುತ್ತದೆ. ಕೆಲವು ಪ್ರಮುಖ ಆಹಾರಗಳು ದೇಹದಲ್ಲಿ ಕ್ಯಾನ್ಸರ್ ಉತ್ಪತ್ತಿ ಮಾಡುವಲ್ಲಿ ಪೂರಕವಾಗಿ ಕಾರ್ಯನಿರ್ವಹಿಸುತ್ತವೆ. ಹೀಗಾಗಿ ಗಳಿಂದ ದೂರವೇ ಉಳಿಬೇಕು. ಹೇಗೆ ಸಿಗರೆಟ್ ಸೇವನೆ, ತಂಬಾಕು ಸೇವನೆ, ಮದ್ಯಪಾನ ಕ್ಯಾನ್ಸರ್ಗೆ ಕಾರಣವಾಗಲಿದೆಯೋ ಅದೇ ರೀತಿ ಕೆಲವು ಆಹಾರಗಳು ಕೂಡ ಕ್ಯಾನ್ಸರ್ ಕಾರಕವಾಗಿ ಕಾಡಲಿವೆ. ಅವುಗಳಲ್ಲಿ ಪ್ರಮುಖವಾಗಿ 5 ಆಹಾರಗಳ ಬಗ್ಗೆ ಇಲ್ಲಿದೆ ಮಾಹಿತಿ. ಮೊದಲಿಗೆ ಕೆಂಪು ಮತ್ತು ಸಂಸ್ಕರಿಸಿದ ಮಾಂಸ. ಕೆಂಪು ಮತ್ತು ಸಂಸ್ಕರಿಸಿದ ಮಾಂಸಾಹಾರ ಸೇವನೆ ನಿಜಕ್ಕೂ ಅಪಾಯಕಾರಿ. ಇದು ನೈಟ್ರೇಟ್ ಹಾಗೂ ಪ್ರಿಸರ್ವೇಟಿವ್ ನಂತಹ ಅಂಶಗಳನ್ನು ಹೊಂದಿರುತ್ತೆ. ಕೆಲವು ಅಧ್ಯಯನಗಳು ಹೇಳುವ ಪ್ರಕಾರ ಕೆಂಪು ಮತ್ತು ಸಂಸ್ಕರಿಸಿದ ಮಾಂಸದಲ್ಲಿ ಅಪಾಯಕಾರಿ ಅಂಶಗಳು ಅವುಗಳನ್ನು ಅತಿ ಹೆಚ್ಚು ಕಾವಿನಲ್ಲಿ ಬೇಯಿಸುವಾಗ ಸೇರಿಕೊಳ್ಳುತ್ತವೆ ಎಂದು ಹೇಳಲಾಗಿದೆ. ಇದು ಜೀರ್ಣಾಂಗ ವ್ಯೂಹ ಕ್ಯಾನ್ಸರ್ಗೆ ಕಾರಣವಾಗುತ್ತೆ ಅಂತ ಕೂಡ ಉಲ್ಲೇಖಿಸಲಾಗಿದೆ. ಉಪ್ಪು ಹಾಕಿ ಒಣಗಿಸಲಾದ ಹಂದಿ ಮಾಂಸ ಅಂದ್ರೆ ಬೇಕನ್, ಸಲಾಮಿ, ಹ್ಯಾಮ್ ಮತ್ತು ಹಾಟ್ ಡಾಗ್ಗಳ ಮಾಂಸ ತಿನ್ನುವುದು ನಿಜಕ್ಕೂ ಕೂಡ ಅಪಾಯಕಾರಿ ಅಂತ ಅಧ್ಯಯನಗಳು ಹೇಳ್ತವೆ. ಇನ್ನು ಎರಡನೆಯದ್ದು ಸಕ್ಕರೆ ಅಂಶವುಳ್ಳ ಪಾನೀಯಗಳು. ಅಧ್ಯಯನವೊಂದು ಹೇಳುವ ಪ್ರಕಾರ ತುಂಬಾ ಸಕ್ಕರೆ ಅಂಶವುಳ್ಳ ಪಾನೀಯಗಳು ಕ್ಯಾನ್ಸರ್ಗೆ ಕಾರಣವಾಗ್ತವೆ. ಅತಿಯಾದ ಸಿಹಿ ಪದಾರ್ಥ, ಸಾಫ್ಟ್ ಡ್ರಿಂಕ್ಸ್, ಕ್ಯಾಂಡೀಸ್ ಮತ್ತು ತುಂಬಾ ಇಷ್ಟಪಟ್ಟು ತಿನ್ನುವ ಪೇಸ್ಟ್ರೀಸ್ ಕೂಡ ನಿಮ್ಮ ದೇಹದಲ್ಲಿ ಬೊಜ್ಜನ್ನು ಸೃಷ್ಟಿಸಿ ಬ್ರೆಸ್ಟ್ ಹಾಗೂ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ಗೆ ಕಾರಣವಾಗಬಹುದು. ಇನ್ನು ಮೂರನೆಯದ್ದು ಸಂಸ್ಕರಿಸಿದ ಕಾರ್ಬೋಹೈಡ್ರೇಟ್ಸ್. ತಜ್ಞರ ಪ್ರಕಾರ ಮನುಷ್ಯನ ದೇಹದಲ್ಲಿ ಸೃಷ್ಟಿಯಾಗುವ ಅನಾರೋಗ್ಯಕರ ಕೊಬ್ಬು ಕ್ಯಾನ್ಸರ್ಗೆ ಮೊದಲ ಕಾರಣವಾಗುತ್ತೆ. ರಿಫೈನ್ಡ್ ಕಾರ್ಬೋಹೈಡ್ರೇಟ್ಗಳಿಂದಾಗಿ ದೇಹದಲ್ಲಿ ಅತಿ ಹೆಚ್ಚು ಕೊಬ್ಬು ಬೆಳೆಯುತ್ತದೆ. ಇವುಗಳಲ್ಲಿ ಅತಿ ಹೆಚ್ಚು ಗ್ಲೈಸಮಿಕ್ ಇಂಡೆಕ್ಸ್ ಇರುತ್ತೆ. ಉದಾಹರಣೆಗೆ ವೈಟ್ ಬ್ರೆಡ್, ವೈಟ್ ರೈಸ್ ಇವೆಲ್ಲವೂ ಕೂಡ ಬ್ಲಡ್ ಶುಗರ್ ಮತ್ತು ಇನ್ಸುಲಿನ್ ಲೆವೆಲ್ಗಳನ್ನು ಹೆಚ್ಚಿಸುತ್ತೆ. ಜೊತೆಗೆ ಕ್ಯಾನ್ಸರ್ ಸೃಷ್ಟಿಯಾಗುವ ಅಪಾಯವನ್ನ ಹೆಚ್ಚಿಸುತ್ತವೆ. ಇನ್ನು ನಾಲ್ಕನೆಯದ್ದು ಅತಿಯಾಗಿ ಕರಿದ ಕುರುಕಲು ಪದಾರ್ಥಗಳು. ತುಂಬಾ ಡೀಪ್ ಫ್ರೈ ಮಾಡಿದ ಆಹಾರಗಳು ಕೂಡ ತುಂಬಾ ಅಪಾಯಕಾರಿ. ಉದಾಹರಣೆಗೆ ಫ್ರೆಂಚ್ ಫ್ರೈಸ್, ಫ್ರೈಡ್ ಚಿಕನ್, ಫಾಸ್ಟ್ ಫುಡ್ಗಳು, ಇನ್ನು ಆನಿಯನ್ ರಿಂಗ್ಸ್ಗಳು ಇವೆಲ್ಲವೂ ಕೂಡ ಕೊಬ್ಬು ಮತ್ತು ತೂಕವನ್ನು ಹೆಚ್ಚಿಸುವಂತ ಪದಾರ್ಥಗಳು. ಅನೇಕ ಅಧ್ಯಯನಗಳು ಹೇಳುವ ಪ್ರಕಾರ ತೀವ್ರವಾದ ಕಾವಿನಲ್ಲಿ ಅತಿಯಾಗಿ ಕರಿದ ಪದಾರ್ಥಗಳಲ್ಲಿ ಅಕ್ರಿಲಾಮೈಡ್ ಎನ್ನುವ ಅಂಶ ಸೇರಿಕೊಳ್ಳುವುದರಿಂದಾಗಿ ಇದು ಕ್ಯಾನ್ಸರ್ಗೆ ಕಾರಣವಾಗುತ್ತೆ. ಇನ್ನು ಮದ್ಯಪಾನ ಮತ್ತು ತಂಬಾಕು. ಮದ್ಯಪಾನ ಅನೇಕ ರೀತಿಯ ಕ್ಯಾನ್ಸರ್ಗೆ ಕಾರಣವಾಗುತ್ತೆ. ಲಿವರ್ ಕ್ಯಾನ್ಸರ್, ಮೌತ್ ಕ್ಯಾನ್ಸರ್ ಹಾಗೂ ಬ್ರೆಸ್ಟ್ ಕ್ಯಾನ್ಸರ್ಗೆ ಕಾರಣವಾಗಬಲ್ಲದು. ಮದ್ಯಪಾನವನ್ನ ಒಂದು ಮಿತಿಯಲ್ಲಿ ಅಥವಾ ಸಂಪೂರ್ಣವಾಗಿ ತ್ಯಜಿಸುವಲ್ಲಿ ನಾವು ಕ್ಯಾನ್ಸರ್ ಅಪಾಯದಿಂದ ಬಚಾವಾಗಬಹುದು. ಇನ್ನು ತಂಬಾಕು ಸೇವನೆ ಅಂದ್ರೆ ಸಿಗರೇಟ್ ಸೇದುವುದು, ಪಾನ್ ಮಸಾಲ ಹಾಗೂ ಗುಟ್ಕಾ ತಿನ್ನೋದು ಇವು ಕೂಡ ಓರಲ್ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್, ಲಿವರ್, ಸ್ಟೊಮಕ್ ಬೋವೆಲ್ ಹಾಗೆ ಓವರಿಯನ್ ಕ್ಯಾನ್ಸರ್ಗೆ ಕಾರಣವಾಗಲಿದೆ. ಹೀಗಾಗಿ ಈ ಚಟಗಳಿಂದ ದೂರ ಉಳಿಯೋದು ತುಂಬಾ ಒಳ್ಳೆಯದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.